ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಮಹಾಶಿವರಾತ್ರಿಯಂದು ಯತಿಪಾತ ಯೋಗ ರೂಪುಗೊಳ್ಳಲಿದ್ದು ಕೆಲ ರಾಶಿಯವರ ಸಂಪತ್ತು, ಸೌಕರ್ಯ ಹಾಗೂ ಸೌಲಭ್ಯಗಳನ್ನು ಹೆಚ್ಚಿಸಲಿದೆ. ಹಾಗಾದರೆ ಆ ರಾಶಿಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರದ 27 ಯೋಗಗಳಲ್ಲಿ ಕೊನೆಯ ಯೋಗ ವ್ಯತಿಪಾತ ಯೋಗ. ಈ ಯೋಗ ಸೂರ್ಯ ಹಾಗೂ ಚಂದ್ರರ ಅವನತಿಯು ಸಮನಾಗಿದ್ದಾಗ ಸೃಷ್ಟಿಯಾಗುತ್ತದೆ. ಇದನ್ನು ನಕಾರಾತ್ಮಕ ಶಕ್ತಿಯ ಯೋಗ ಎಂದು ಕರೆಯಲಾಗಿದ್ದರೂ ಸಹ ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಇದು ಅತ್ಯಂತ ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ. ಅಲ್ಲದೆ ಇದು ಅಪರೂಪದ ಘಟನೆಯೂ ಆಗಿದ್ದು ಪರಿಣಾಮಕಾರಿಯೂ ಆಗಿದೆ. ಅಂದಹಾಗೆ ಫೆಬ್ರವರಿ 15 ಮಹಾಶಿವರಾತ್ರಿಯಂದು ಚಂದ್ರ ಮಕರ ರಾಶಿಯಲ್ಲಿ ಹಾಗೂ ಸೂರ್ಯ ಕುಂಭ ರಾಶಿಯಲ್ಲಿ ಅವನತಿ ಸ್ಥಾನದಲ್ಲಿ ಇರಲಿದ್ದಾರೆ. ಈ ಸಮಯದಲ್ಲಿ ಈ ಎರಡು ಗ್ರಹಗಳು ಕೆಲ ರಾಶಿಯವರಿಗೆ ಶುಭ ಫಲಗಳನ್ನು ನೀಡಲಿದೆ. ಹಾಗಾದರೆ ಮಹಾಶಿವರಾತ್ರಿಯಂದು ಯಾವ ರಾಶಿಯವರಿಗೆ ಮಂಗಳಕರ ಫಲ ಸಿಗಲಿದೆ ಎಂದು ತಿಳಿಯಲು ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. 1. ಮೇಷರಾಶಿ. ಮೇಷರಾಶಿಯವರಿಗೆ ಸೂರ್ಯ ಹಾಗೂ ಚಂದ್ರನಿಂದ ಉತ್ತಮ ಫಲಗಳು ಸಿಗಲಿವೆ. ಉದ್ಯೋಗದಲ್ಲಿ ಉನ್ನತ ಅಧಿಕಾರವನ್ನು ನೀವು ಪಡೆಯಬಹುದು. ನಿಮ್ಮ ಕೆಲಸವನ್ನು ಗುರುತಿಸಿ ಬಡ್ತಿ ಹೆಚ್ಚಿಸಬಹುದು. ಆರ್ಥಿಕ ಜೀವನ ನೆಮ್ಮದಿಯಿಂದ ಕೂಡಿರುತ್ತದೆ. ಕೆಲಸದಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುವ ಸಮಯ ಇದು. ವೃತ್ತಿ ಜೀವನದಲ್ಲಿ ಅಪಾರ ಯಶಸ್ಸು ಕಂಡುಬರುವುದು. ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ನೆಮ್ಮದಿಯ ಜೀವನವನ್ನು ನೀವು ನಡೆಸುವಿರಿ. ಇನ್ನು ಕುಟುಂಬ ಹಾಗೂ ವೈವಾಹಿಕ ಜೀವನದಲ್ಲಿ ಸುವರ್ಣಯುಗ ಶುರುವಾಗಲಿದೆ. ಮನಸ್ತಾಪಗಳು ದೂರವಾಗಿ ನೆಮ್ಮದಿಯ ಜೀವನವನ್ನು ನೀವು ನಡೆಸುವಿರಿ. ಕುಟುಂಬ ಸದಸ್ಯರಲ್ಲೂ ನಂಬಿಕೆ ಆಳವಾಗುವುದು. ಅಲ್ಲದೆ ದೀರ್ಘಕಾಲದಿಂದ ಮನೆಯಲ್ಲಿ ನಡೆಯಬೇಕಿದ್ದ ಶುಭ ಕಾರ್ಯಗಳು ಮತ್ತೆ ಶುರುವಾಗಲಿದೆ. 2. ಕಟಕ ರಾಶಿ. ಕಟಕ ರಾಶಿಯವರಿಗೆ ಮಹಾಶಿವರಾತ್ರಿಯಂದು ಪರಶಿವನ ವಿಶೇಷ ಅನುಗ್ರಹ ಸಿಗಲಿದೆ. ಸೂರ್ಯನ ಕೃಪೆಯಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುವುದು. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದರಿಂದ ಹಬ್ಬದ ವಾತಾವರಣವನ್ನು ನೀವು ಕಾಣುವಿರಿ. ಹಣ ಆಗಮನಕ್ಕಿದ್ದ ಹಾದಿಗಳು ಸುಗಮವಾಗುವ ಸುಸಂದರ್ಭ. ಇನ್ನು ಉದ್ಯೋಗ ಸ್ಥಳದಲ್ಲಿ ನಿಮ್ಮ ವಿರುದ್ಧ ನಡೆಯುತ್ತಿದ್ದ ಕುತಂತ್ರಗಳು ನಿಲ್ಲುತ್ತವೆ. ನಿಮ್ಮ ಶ್ರಮವನ್ನು ಗುರುತಿಸಿ ಬಡ್ತಿ, ಉನ್ನತ ಸ್ಥಾನ ನೀಡುವುದನ್ನು ಕಾಣುವಿರಿ. ಇದಲ್ಲದೆ ಮನೆ, ವಾಹನ, ದುಬಾರಿ ವಸ್ತು, ಚಿನ್ನಾಭರಣ ಖರೀದಿಸುವ ನಿಮ್ಮ ಆಸೆ ಈಡೇರಲಿದೆ. 3. ಮೀನರಾಶಿ. ಮಹಾಶಿವರಾತ್ರಿಯಂದು ಮೀನರಾಶಿಯವರ ಕಷ್ಟಗಳು ಮಾಯವಾಗಲಿದೆ. ಈ ಸಮಯದಲ್ಲಿ ನೀವು ಮಾಡುವ ಪ್ರತಿಯೊಂದು ಕಾರ್ಯವೂ ಲಾಭದಾಯಕ. ಪ್ರತಿಯೊಂದು ಕಾರ್ಯದಲ್ಲೂ ಆರ್ಥಿಕ ಪ್ರಗತಿಯನ್ನು ನೀವು ಕಾಣುವಿರಿ. ಹಿಂದೆ ಮಾಡಿದ ಸಾಲಗಳು ತೀರುತ್ತವೆ. ಸಂಪತ್ತು ಸೌಕರ್ಯಗಳು ವೃದ್ಧಿಯಾಗುವ ಗಳಿಗೆ ಇದು. ನಿಮ್ಮೆಲ್ಲ ಆಸೆಗಳು ಈಡೇರಲು ಸೂರ್ಯ ಚಂದ್ರರ ಅನುಗ್ರಹ ಇರಲಿದೆ. ಅಲ್ಲದೆ ಹಿಂದೆ ಮಾಡಿದ ಸಾಲಗಳನ್ನು ತೀರಿಸುವಿರಿ. ಮಕ್ಕಳ ಭವಿಷ್ಯದ ಬಗ್ಗೆ ಇದ್ದ ಚಿಂತೆಗಳು ದೂರವಾಗಿ ಸಂತೋಷದ ಸಮಯವನ್ನು ಕುಟುಂಬದೊಂದಿಗೆ ಆನಂದಿಸುವಿರಿ. ಅಲ್ಲದೆ ಈ ಸಮಯದಲ್ಲಿ ಕುಟುಂಬ ಸಮೇತ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಬಹುದು. ನಿಮ್ಮ ಆರ್ಥಿಕ ಜೀವನ ಸಂತೋಷವಾಗಿ ಇರುವುದು ಮಾತ್ರವಲ್ಲದೆ ಮನೆಯ ವಾತಾವರಣವು ಸಂತೋಷದಿಂದ ಕೂಡಿರಲಿದೆ. 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇದು ವಿಶೇಷ ಸಮಯ. ಮಹಾಶಿವರಾತ್ರಿಯಂದು ವೃಶ್ಚಿಕ ರಾಶಿಯವರ ಅದೃಷ್ಟ ಕುಲಾಯಿಸಲಿದೆ. ಹಳೆಯ ಸಮಸ್ಯೆಗಳಿಗೆ
ಪರಿಹಾರ ಸಿಗುವುದು. ಹಣ ಆಗಮನಕ್ಕಿದ್ದ ಹಾದಿಗಳು ಸುಗಮವಾಗುವ ಕಾಲ ಇದು. ಆರ್ಥಿಕ ಜೀವನ ನೆಮ್ಮದಿಯಿಂದ ನಡೆಸಲು ಸಾಧ್ಯವಾಗಲಿದೆ. ಸ್ವಂತ ವ್ಯವಹಾರ ವ್ಯಾಪಾರ ಮಾಡುವವರಿಗೆ ಈ ಸಮಯದಲ್ಲಿ ಹೆಚ್ಚು ಲಾಭವನ್ನು ಗಳಿಸುವರು. ಹಿಂದೆಂದೂ ಕಾಣದ ರೀತಿಯಲ್ಲಿ ಈ ರಾಶಿಯವರು ಮುಂದುವರಿಯುತ್ತಾರೆ. ವಿದೇಶದಲ್ಲಿ ಹೂಡಿಕೆ, ಲಾಟರಿಯಿಂದ ಲಾಭ ಸಿಗಬಹುದು. ಅಲ್ಲದೆ ವಿದೇಶದಿಂದಲೂ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. 5. ಕನ್ಯಾ ರಾಶಿ. ಮಹಾಶಿವರಾತ್ರಿಯಂದು ಕನ್ಯಾ ರಾಶಿಯವರ ಬಾಳು ಬಂಗಾರವಾಗಲಿದೆ. ಸೂರ್ಯ ಚಂದ್ರನಿಂದ ಮಾನಸಿಕ ಶಾಂತಿ ಬಲಗೊಳ್ಳುತ್ತದೆ. ಎಲ್ಲವನ್ನು ಜಯಿಸುವ ಶಕ್ತಿ ಇರುವುದು. ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಭೂಮಿ, ವಾಹನ ಖರೀದಿ ಮಾಡುವ ಯೋಗ ಕೂಡಿಬರಲಿದೆ. ನಿಮ್ಮೆಲ್ಲ ಆಸೆಗಳು ಈಡೇರುವ ಸಮಯ ಇದು. ವಿಶೇಷವಾಗಿ ದೀರ್ಘಕಾಲದಿಂದ ವಿವಾಹ ನಿರೀಕ್ಷೆಯಲ್ಲಿ ಇರುವವರಿಗೆ ವಿವಾಹವಾಗುವ ಯೋಗ ಪ್ರಾಪ್ತಿಯಾಗುವುದು. ಮನೆಯಲ್ಲಿ ಮದುವೆ ಮಾತುಕತೆಗಳು ನಡೆಯಬಹುದು. ಅಲ್ಲದೆ ನೀವು ಬಯಸಿದ ಜೀವನ ಸಂಗಾತಿಯನ್ನು ನೀವು ಕೈ ಹಿಡಿಯುವಿರಿ. ಒಟ್ಟಾರೆಯಾಗಿ ನೆಮ್ಮದಿಯ ಜೀವನವನ್ನು ಈ ಸಮಯದಲ್ಲಿ ನೀವು ನಡೆಸುವಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.